ಹೋಗ್ತಾ ಇದನ್ನು ಹಾಕ್ಕೊಳ್ತೀನಿ. ಐ ಥಿಂಕ್ ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಬಿಕಾಸ್ ನಾವು ಹೋಗ್ತಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಆ್ಯಂಡ್ ಅಲ್ಲಿ ಕೇರಳದಲ್ಲಿ ದೇವಸ್ಥಾನ ಇದೆ ಕೆಲವೊಂದೊಂದು. ಸೊ ಅದಕ್ಕೆ ಕೇರಳದೇ ಸ್ಯಾರಿ ಇಟ್ಕೊಂಡಿದ್ದೀನಿ. ಅದರದ್ದು ಒಂದು ಗ್ರೀನ್ ಕಲರ್ ಒಂದು ಬ್ಲೌಸ್ ಇಟ್ಕೊಂಡಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ. ಆ್ಯಂಡ್ ಈ 3 ಕ್ಯೂಟ್ ಟಾಪ್ಸ್ ಇಟ್ಕೊಂಡಿದ್ದೀನಿ, ಹಾರ್ಟ್ ಶೇಪ್ದು. ಸೊ ಕ್ಯೂಟ್ ಇದೆ ಆ್ಯಕ್ಚುಲಿ. ಇದು ಬಂದು ನಾನು ಕೆಲವೊಂದೊಂದು ಸ್ಕರ್ಟ್ಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಸ್ಕರ್ಟ್ಸ್ ಅನ್ನಲ್ಲ, ಫಸ್ಟ್ ಸ್ಕರ್ಟ್ ಬಂದು ಇದು ಗ್ರೀನ್ ಕಲರ್. ಸೊ ಆ್ಯಂಡ್ ಇನ್ನೊಂದು ರೆಡ್. ಆ್ಯಂಡ್ ಈ ಗ್ರೀನ್ಗೆ ನಾನು ಈ ಸ್ಟಾಕಿಂಗ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಲರ್ಫುಲ್ಲಾಗಿ ಒಂದು ಕ್ಯೂಟ್ ಸ್ಕರ್ಟ್ ಇದೊಂದು. ಆ್ಯಂಡ್ ಇನ್ನೊಂದು ಸ್ಕರ್ಟ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಜಸ್ಟ್ ಇನ್ ಕೇಸ್ ಬೇಕಾದರೆ ಅಂತ. ಒಂದು ಶಾರ್ಟ್ಸ್ ಆ್ಯಂಡ್ ಒಂದು ಫಾರ್ಮಲ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ನನಗೇನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಥವಾ ನನ್ನ ಮೂಡ್ ಚೇಂಜ್ ಆಗ್ಬೋದು, ಇದು ಬೇಡ ಇನ್ನೊಂದು ಅನಿಸ್ಬೋದು ಅದಕ್ಕೆ. ಆ್ಯಂಡ್ ಒಂದು ಜೀನ್ಸ್ ಸ್ಕರ್ಟ್. ಆ್ಯಂಡ್ ಇದು ಒಂದು ಡಿಫ್ರೆಂಟಾಗಿ ಒಂಥರ ಜೀನ್ಸ್ ಡೈಮಲ್ಲೇ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಟಾಪ್. ನಾನು ಫೋಟೋಸ್ ಹಾಕ್ತೀನಲ್ವಾ, ವೀಡಿಯೋಸ್ ಹಾಕಬೇಕಾದ್ರೆ ನೋಡಿ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಸ್ಪೆಷಲ್ ಡೇಟ್ ಇರಲಿ ಅಂತ ಒಂದು K-pop ಡ್ರಾಮಾ ಥರ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಸೊ ಅದೊಂದು ನೋಗೋದಿಲ್ಲ ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ಇದು ನಾನು ಸ್ಪೆಷಲಿ ನನ್ನ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ನಾನು ಇದನ್ನೇ ಹಾಕ್ಕೋಬೇಕು ಅಂತ ಒಂದು ಇಟ್ಕೊಂಡಿದ್ದೀನಿ. ಸೊ ಅದೊಂದಿದು. ಆ್ಯಂಡ್ ಇದು ಕೂಡ ಅಷ್ಟೇ. ಈ ಒಂದು ದಿಸ್ ಇಸ್ ಸೋ ಗುಡ್. ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾನು ಹಾಕ್ಕೊಳ್ತೀನಲ್ವ ಅವಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಕಂಪ್ಲೀಟ್ ವೆಲ್ವೆಟಲ್ಲಿರೋದು. ಸೊ ಇದು ಬಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಚೂಸ್ ಮಾಡಿದ್ದೀನಿ ಇದಕ್ಕೆ. ಇನ್ ಕೇಸ್ ನಂಗೆ ಅದಿಷ್ಟ ಆಗಲಿಲ್ಲ ಅಂದರೆ ನಾನು 2 ನೈಟ್ಸ್ ಅಲ್ವಾ ಸ್ಟೇ ಆಗ್ತಿರೋದು. ಸೊ ಇನ್ನೊಂದು ಇರಲಿ ಎಕ್ಸ್ಟ್ರಾ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು. ಐ ಆಮ್ ನಾಟ್ ಶೋರ್ ಇದು ನಾನು ಹಾಕೋತೀನಾ ಏನು ಅಂತ. ಸೊ ಇದೊಂದು ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಇದು ಕೂಡ. ಇದೆಲ್ಲ ನಾನು ಮಿಂತ್ರಾದಲ್ಲೇ ಆರ್ಡರ್ ಮಾಡಿರೋದು. ಸೊ ಯಾ, ಇನ್ ಕೇಸ್ ನನಗೇನಾದರೂ ಅದು ಇಷ್ಟ ಆಗಿಲ್ಲ ಅಂತಂದರೆ ಈ ಒಂದು ಆಫ್ ಅದರ ಇಟ್ಸ್ ಸೋ ಬ್ಯೂಟಿಫುಲ್ ದಿಸ್ ಡ್ರೆಸ್. ತುಂಬ ಚೆನ್ನಾಗಿದೆ ಇದು. ವೈಟ್ ಕಲರ್ ಇದೆ ವಿತ್ ಏನು ಸಿಲ್ವರ್ ಪ್ರಿಂಟ್. ಇದು ಡೇಟ್ಗೆ ಅಂತ ಇಟ್ಕೊಂಡಿದ್ದೀನಿ. ಈವ್ನಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೋಗೋ ಹೊತ್ತಿಗೆ ಇದನ್ನ ಇಟ್ಕೊಳ್ಳೋಣ ಅಂತ. ಇವಾಗ ನಾನು ಸ್ವಲ್ಪ ಜಾಕೆಟ್ಸ್ನ ಇಡಬೇಕು. ಲೆಟ್ ಮೀ ಫಿಕ್ಸ್ ದ್ಯಾಟ್. ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಜಾಕೆಟ್. ಇದು ಒಂದು ಮ್ಯಾಕ್ಸಿಂದ. ಐ ಲಿಟಲಿ ಪೇಡ್ ಲೈಕ್ 7,000 ಏನೋ ಪೇ ಮಾಡಿದೆ. ಬಟ್ ಒಂದು ಸತಿಗೂ ಹಾಕ್ಕೊಂಡಿಲ್ಲ ನಾನು. ಯಾವುದಕ್ಕೋ ಒಂದು ಟ್ರಿಪ್ಗೆ ಹೋಗ್ಬೇಕಾಗಿತ್ತು ನಾವು, ಅವಾಗ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಹಂಗೆ ಕ್ಯಾನ್ಸಲ್ ಆಗಿ ಆಫೀಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ನನ್ನ ಹತ್ರ ಆ್ಯಕ್ಚುಲಿ ಜಾಕೆಟ್ಸ್ ಕಲೆಕ್ಷನ್ಸ್ ತುಂಬ ಇದೆ, ಯಾಕೆಂದರೆ ನಂಗೆ ವೀಸಿಂಗ್ ಇದೆ ಅಲ್ಲ. ಸೊ ಐ ಪ್ರಿಫರ್ ಮೋರ್ ಜಾಕೆಟ್ಸ್. ತುಂಬ ವಾರ್ಮ್ ಆಗಿರ್ಬೇಕು ನಾನು. ಆ್ಯಂಡ್ ಇದು ನೋಡಿರ್ತೀರಾ, ನನ್ನ ಹತ್ರ ಎಷ್ಟೇ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಜಾಕೆಟ್ಸ್ ಇದ್ರೂ ಈ ಜಾಕೆಟ್ ಅಂತೂ ನಾನು ಐ ಥಿಂಕ್ ಫಾರ್ ಎವರ್ ಐ ಆಮ್ ಗೋನಾ ಕೀಪ್ ಇಟ್. ದಿಸ್ ಮೈ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿ ನಾನು ಯಾವಾಗಲೂ ಮನೆ ಹತ್ರ ನನ್ನ ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂದರೆ ಅಥವಾ ಮನೆಗೆ ಒಂದು ಹಾಲು ತರಬೇಕು ಅಂದ್ರೂ ಐ ವಿಲ್ ಬಿ ವೇರಿಂಗ್ ದಿಸ್. ಐ ಥಿಂಕ್ ಇದನ್ನು ಸೈಡಿಗೆ ಇಟ್ಬಿಡ್ತೀನಿ. ಇದೊಂದು. ಆ್ಯಂಡ್ ಇನ್ನೂ ಒಂದು ಸ್ವೆಟ್ ಶರ್ಟ್ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇರುತ್ತೆ, ನನ್ನ ಹಸ್ಬೆಂಡೇ ತುಂಬ ಕಂಫರ್ಟ್. ಬಟ್ ಇದೊಂದು ಇಟ್ಕೊಂಡಿದ್ದೀನಿ ಇನ್ ಕೇಸ್ ನಂಗೆ ಗೊತ್ತಿಲ್ಲ ಹೇಗೆ ನಾನು ಹಾಕ್ಕೊಳ್ತೀನ ಏನು ಅಂತ, ಎಕ್ಸ್ಟ್ರಾ ಒಂದಿರಲಿ ಅಂತ. ಬಟ್ ಇದಕ್ಕೆ ನಾನೊಂದು ಜೀನ್ಸ್ ಇಟ್ಕೊಂಡಿದ್ದೀನಿ. ಲೆಟ್ ಮಿ ಗೆಟ್ ದ್ಯಾಟ್. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್. ಒಂಥರ ಬ್ಯಾಗಿ ಅಥವಾ ಮಾಮಿ ಜೀನ್ಸ್, ಹೈ ವೇಸ್ಟ್ ಜೀನ್ಸ್, ತುಂಬ ಲೂಸ್ ಜೀನ್ಸ್ ಏನಂತಿರೋ ಅದು. ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಜೀನ್ಸ್. ಇದು ಬಂದು H&M ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಐ ಥಿಂಕ್ ಅದನ್ನು ನಾನು ಆಫೀಸಲ್ಲಿ ಇರಬೇಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇಷ್ಟು. ಆ್ಯಂಡ್ ನೌ ಐ ಹ್ಯಾವ್ ಟು ಕೀಪ್ ಮೈ ಮೇಕಪ್. ಆಮೇಲೆ 2 ಟ್ರೈಪಾಡ್ ಇಟ್ಕೊಳ್ತಾ ಇದ್ದೀನಿ. ಐ ಥಿಂಕ್ ದ್ಯಾಟ್ ಇಸ್ ಗೋನಾ ಬಿ ಇನ್ ದ ಡಿಫ್ರೆಂಟ್ ಬ್ಯಾಗ್. ಸೊ ಈ ಬ್ಯಾಗಲ್ಲಿ ಇಷ್ಟಿರುತ್ತೆ. ಇನ್ನರ್ ವೈಸ್ ಎಲ್ಲ ಈ ಥರ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಐ ಥಿಂಕ್ ನೀವು ಒಂದು ಸ್ವಲ್ಪ ಟೈಮ್ ಸೇವ್ ಮಾಡ್ಬೋದು. ಸೊ ಅದಕ್ಕೆ ನಾನು ಕೂಡ ಹೀಗೆ ಪುಟ್ಟದಾಗಿ ಮಾಡಿಕೊಂಡು ಆ್ಯಂಡ್ ಐ ಆಮ್ ಗೋನಾ ಕೀಪ್ ಇನ್ ಕುಟ್ಟಿ ಬ್ಯಾಗ್. ಸೊ ಈಸಿಯಾಗಿ ಎತ್ಕೋಬೋದು ಇನ್ ಕೇಸ್ ಬೇಕಂದರೆ ಆ್ಯಂಡ್ ಇಡ್ಬೋದು. ಸೊ ಒಂದು ಟವಲ್ ನಾವು ನಮ್ಮ ಹಸ್ಬೆಂಡು ಪ್ಯಾಕ್ ಮಾಡ್ತಾ ಇದ್ದೀವಿ. ಫಸ್ಟು ಕಾರ್ಡ್ಸ್ ಹಾಕ್ತಾ ಇದ್ದೀವಿ. 1 ಪೇರ್ 1. ಸೈಡ್ ಬಿಡ್ಲಾಕಂದ್ರೆ
ಏನು ಜೀನ್ಸ್ ಕೂಡ ಇಟ್ಕೋತಾ ಇಲ್ಲ ನೀನು? ಇಡ್ಲೇಬೇಕು. ಇಷ್ಟು ಟೀ ಶರ್ಟ್ಸು ಇದ್ರಲ್ಲಿ ನಾನು ಕೆಲವೊಂದೊಂದು ಯೂಸ್ ಮಾಡ್ತೀನಿ. ನಾನು ಇದನ್ನು ಯೂಸ್ ಮಾಡ್ತೀನಿ ನಾನು, ಸಾಲಿಟ್ಯೂಡ್ ಮತ್ತು ಫೇಸಿಲ್ ಗ್ರೀನ್. ಕೆಲವೊಂದೊಂದು ಎತ್ನಿಕ್ ವೇರ್ ಇರಲಿ ಅಂತ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಲ್ಲಿ. ಆ್ಯಂಡ್ ಝಾರಾ ಹುಡಿ, ಒಂದು ಜಾಕೆಟ್, ಸೊ ಸ್ಕಿನ್ ಕೇರ್ ನನ್ನ ಹಸ್ಬೆಂಡು ಇಲ್ಲೇ ನೀಟಾಗಿ ಕ್ಯೂಟ್ ಪೌಚ್ ಕೊಟ್ಟಿದ್ದಾರೆ. ಎಲ್ಲ ಸೆಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಕೆಲವೇ ಕ್ಷಣಗಳಲ್ಲಿ. ಪ್ಯಾಕಿಂಗ್ ಆದಮೇಲೆ ದೇವ್ರ ಸಾಮಾನ ತೊಳೆದು ಪೂಜೆ ಮಾಡೋಕ್ಕೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಅಂತ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೆ. ಯಾಕೆ ಅಂತಂದರೆ ನಾವು ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ, ಬರೋದು ಮಂಗಳವಾರ ಆಗುತ್ತೆ. ಸೊ ಆಮೇಲೆ ಅಮಾವಾಸ್ಯೆ ಬೇರೆ ಇದೆ, ಪೂಜೆ ಮಾಡೋಕ್ಕಾಗಲ್ಲ. ಬರೋದು ಮಂಗಳವಾರ ಆಗಿರೋದ್ರಿಂದ ಅವತ್ತಿನ ದಿನ ಕೂತ್ಕೊಂಡು ತೊಳೆಯೋದು ಎಲ್ಲ ಮಾಡೋದು ಒಳ್ಳೆಯದು ಅಲ್ಲ, ಶ್ರೇಷ್ಠನೂ ಅಲ್ಲ. ಆ್ಯಂಡ್ ಲಾಂಗ್ ಜರ್ನಿ ಹೋಗ್ತಿರೋದ್ರಿಂದ ದೇವರಿಗೆ ಪೂಜೆ ಮಾಡಿ ನಾವು ಹೊರಡ್ತೀವಿ. ಯಾಕೆ ಅಂತಂದರೆ ಒಂದು ನಿಜ ಮತ್ತು ನಂಬಿಕೆ, ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರ್ತೀವಿ ಅಂತ. ಇಲ್ಲಿ ನೋಡ್ಬೋದು ನಮ್ಮ ಈ ಲಗೇಜ್. ಸೊ ಇದನ್ನು ಎತ್ಕೊಂಡು ಟ್ರಾವೆಲ್ ಮಾಡೋಣ, ಬನ್ನಿ. ಹೇಗೆ ಹೋಗ್ತಾ ಇದ್ದೇವೆ ಎಲ್ಲೋ. Hello, hi, welcome back to Shriki YouTube channel. I hope you guys are doing amazing. So ಇವತ್ತು ನಾವು ಹೊರಡ್ತಾ ಇರೋದು ಟ್ರಿಪ್ಗೆ. ಯಾವುದು ಪ್ಲೇಸ್ ಅದು? ಕೇರಳದಲ್ಲಿ ವಯನಾಡ್. ಸೊ ಅಲ್ಲಿ ನಾವು ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಡೇ ಒಂದು ನಾರ್ಮಲ್ ಆಗಿರುತ್ತೆ, ಸೆಕೆಂಡ್ ಡೇ ಬಂದು ಚೆನ್ನಾಗಿ ನಮಗೆ ಬೇಕಾಗಿರೋ ಒಂದು ಅಮ್ಯುನಿಟೀಸ್ ಎಲ್ಲಾನು ಆ್ಯಡ್ ಆನ್ ಆಗಿರೋ ಥರ ನಾವು ಚೂಸ್ ಮಾಡಿದ್ದೀವಿ. ಐ ಥಿಂಕ್ ದಟ್ ವಾಸ್ ಇಟ್ಸ್ ಮೈ ಡ್ರೀಮ್ ಥರ. ನನಗೆ ಅಲ್ಲಿ ಹೋಗ್ಬೇಕು ಅಂತ ವಿಶ್ ಲಿಸ್ಟಲ್ಲಿತ್ತು, ಹೋಗಬೇಕು ಲಾಸ್ಟ್ ಇಯರ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ ಡ್ಯೂ ಟು ಸೋ ಮೆನಿ ರೀಸನ್ಸ್. ಒಂದು ನಮಗೆ ರಜಾ ಸಿಗ್ತಾ ಇರಲಿಲ್ಲ, ಆ್ಯಂಡ್ ಇನ್ನೂ ಒಂದು ಅಲ್ಲಿ ಇರ್ತಾ ಇರಲಿಲ್ಲ. ಸೊ ಆ ಡೋಮ್ ಅಂತ ಈಗಲೇ ಯಾಕೆ ಹೇಳ್ತೀಯಾ? ಸೊ ಹೇಳಿಬಿಟ್ರು ಆಲ್ರೆಡಿ. ಆಲ್ ರೈಟ್, ನಮ್ಮ ಪಪ್ಪ ಕಾಲ್ ಮಾಡಿದ್ರು. ಸೊ ನಮ್ಮ ಹ್ಯಾಪಿನ ಅಲ್ಬಿಟ್ಟು ಬಂದಿದ್ದೀವಿ ನಿನ್ನೆ. ಆ್ಯಂಡ್ ನೀವು ನೋಡಿದ್ದೀರಾ ನಮ್ಮದು ಪ್ಯಾಕಿಂಗ್ ವಿಡಿಯೋಸ್ ಎಲ್ಲ ಹೇಗೆ ಅವನ್ನ ಬಿಟ್ಟಾದ್ಮೇಲೆ ನಾವು ಮಾಡೋಕ್ಕಾಗೋದಿಲ್ಲ ಅಂದರೆ ಮಾಡೋಕ್ಕಾಗ್ತಿರಲಿಲ್ಲ. ಐ ಲುಕ್ ಸೋ ಸ್ಲೀಪಿ, ಫುಲ್ಲು ನಿದ್ದೆ ಬರ್ತಾ ಇದೆ ನನಗೆ. ಬಿಕಾಸ್ ನೆನ್ನೆ ಫುಲ್ಲು ಪ್ಯಾಕಿಂಗ್ ಎಲ್ಲ ಮಾಡಾದ್ಮೇಲೆ ಮತ್ತೆ ನಾನು ಇವ್ರು ಮಲಗಿದ್ದು ಅಟ್ಲೀಸ್ಟ್ ಒಂದು 1 o'clock ಅನ್ಸುತ್ತೆ ಇವ್ರು ಮಲಗಿದ್ದು. ನಾನು ಮಲಗಿದ್ದೆ ಒಂದು 2:30 ಆಗೋಗಿತ್ತು, ಯಾಕೆಂದರೆ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಮಂಗಳವಾರ ಬಂದು ಅಮಾವಾಸ್ಯೆ ಇದೆ ಅಲ್ಲ, ನಾವು ಬರೋ ದಿನವೇ ಅಮಾವಾಸ್ಯೆ ಇದೆ. ಸೊ ಅದೆಲ್ಲ ನೀಟಾಗಿ ಇದ್ರೆ ಅಟ್ಲೀಸ್ಟ್ ಬಂದು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಪೂಜೆ ಮಾಡ್ಬೋದು ಅಂತ ಫುಲ್ ಎಲ್ಲ ಕ್ಲೀನ್ ಮಾಡಿ ನಾನು ಇಡಬೇಕಾಗಿತ್ತು. ಅದಕ್ಕೆ ಇಟ್ಟು ಮಲಗೋಷ್ಟು ಲೇಟ್ ಆಯಿತು. ಐ ಆಮ್ ಸೋ ಸ್ಲೀಪಿ, ಕಣ್ಣೆಲ್ಲ ಒಂಥರ ಆಗ್ತಾಯಿದೆ. ನೋಡಿ ನನ್ನ ಗಂಡ ಅದು ನ್ಯೂ ಸ್ಪೆಕ್ಸ್ ಕಳ್ಕೊಂಡಿದ್ದಾರೆ, ಓಲ್ಡ್ ಸ್ಪೆಕ್ಸ್ನ. ಆ್ಯಂಡ್ ನಂದು ನ್ಯೂ ಸ್ಪೆಕ್ಸ್ ತೋರಿಸ್ತೀನಿ, ಅದು ಇವಾಗ ಒಳಗಡೆ ಇಟ್ಟಿದ್ದೀನಿ. ನಾನು ಯಾಕೊಂದು ಚೆನ್ನಾಗಿಲ್ಲ. ಸೊ ಇನ್ನು 14 ಡೇಸಲ್ಲಿ ನಮಗೆ ಒಂದು ಆಪ್ಷನ್ ಇದೆ ಅಲ್ವಾ, ಲೈಕ್ ಎಕ್ಸ್ಚೇಂಜ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿಸ್ತೀನಿ, ಬಟ್ ಅವ್ರು ಎಕ್ಸ್ಚೇಂಜ್ ಮಾಡಿಸ್ತಾ ಇಲ್ಲ. ಇಷ್ಟ ಆಯ್ತು ಸ್ಪೆಕ್ಸ್, ಶ್ರೇಯಾ ಸೆಲೆಕ್ಷನ್. ಇಟ್ಸ್ ಕೈಂಡ್ ಆಫ್ ಗುಡ್. ಇಲ್ಲಿ ಯಾರು ಲೆಫ್ಟ್ ಅಲ್ಲಿ ನೋಡ್ತಾ ಇದಾರೆ ಅಂತ ನನಗೆ ಅನ್ಸ್ತಾ ಇದೆ. ನೋಡ್ಲಿ ಬಿಡು, ಲೆಫ್ಟ್ ನಲ್ಲಿ ನೋಡ್ಲಿ, ಎಲ್ಲಾರು ಒಟ್ಟಿನಲ್ಲಿ ನೋಡೇ ನೋಡ್ತೀರಾ ಅಲ್ವಾ. Let him go. It's okay. Okay, just off the video. So yeah, I think moving ಅಲ್ಲಿದೆ ನಮ್ಮ ಒಂದು ಕಾರ್, ನಮ್ಮ ಒಂದು ಗಾಡಿ. ಸೊ ಇವಾಗ ಹೊರಡ್ತಾ ಇದೀವಿ. ಅಲ್ಲಿ ಹೋಗ್ತಾ ನಾವು ಹೇಗಿರುತ್ತೆ, ಐ ಥಿಂಕ್ ದಿಸ್ ಗೋನಾ ಬಿ ಡೇ 1 ಪ್ಯಾಕಿಂಗ್. ಮತ್ತೆ ನಮ್ಮ ಒಂದು ಅಲ್ಲಿ ಹೋಗಿ ಆ್ಯಕ್ಚುಲಿ ನಾವು ಎಂತಕ್ಕೆ ಇನ್ನೂ ಬೇಗ ಹೋಗಬೇಕು ಅಂದ್ಕೊಂಡಿದ್ವಿ. 4 o'clock ನಾವು ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಅಂಡ್ ದೆನ್ ಕೆಲವೊಂದು ಅಲ್ಲೇ ಸ್ವಲ್ಪ ಟೆಂಪಲ್ ವಿಸಿಟ್ ಮಾಡೋಣ. ಯಾಕೆಂದರೆ ಅಲ್ಲಿ ಕೇರಳದಲ್ಲಿ ಕೂಡ ಚೆಕ್ ಇನ್ ಬಂದು 2 o'clock ಇದೆ. ಸೊ ಅಲ್ಲಿವರೆಗೂ ಇದು ಮಾಡೋಣ ಅಂತ. ಬಟ್ ನಾವು ಆಲ್ರೆಡಿ ತುಂಬ ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬೈ ದ ಟೈಮ್ ವಿ ರೀಚ್ ಟು ಚಾಮುಂಡೇಶ್ವರಿ ಟೆಂಪಲ್, ಐ ಥಿಂಕ್ ಇಟ್ಸ್ ಗೋನಾ ಬಿ 10 ಅಂತ ಅನ್ಸುತ್ತೆ. ನೋಡಬೇಕು ಏನಾಗುತ್ತೋ ಏನೋ ಅಂತ. ಲೇಟ್ ಆಗಿದೆ, ಬಟ್ ನೋಡುವ. ಪ್ರತಿ ಸತಿನೂ ಲಾಸ್ಟ್ ಟೈಮ್ ಹೋದಾಗಲೂ ನಾವು ಹಿಂಗೆ ವಾಪಸ್ ಬಂದಿದ್ವಿ, ತುಂಬಾ ರಶ್ ಇತ್ತು ಅಂತ, ತುಂಬಾ ಬೇಜಾರಾಗಿತ್ತು. ಐ ಥಿಂಕ್ ಅದು ನ್ಯೂ ಇಯರ್ ಆದ್ಮೇಲೆ, ನ್ಯೂ ಇಯರ್ಗಿಂತ ಮುಂಚೆನೋ ಏನೋ ಸಮಥಿಂಗ್ ಸ್ಪೆಷಲ್ ಅವತ್ತೇನೋ ಸಮಥಿಂಗ್ ಸ್ಪೆಷಲ್ ಇಟ್ ವಾಸ್, ದಟ್ಸ್ ವೈ. ಯಾ, ಏನೋ ಒಂದು ಇದಕ್ಕೆ ಅವತ್ತು ಆಗಲಿಲ್ಲ. ಹೋಪ್ಫುಲಿ ಈ ಸತಿ ಅಟ್ಲೀಸ್ಟ್ ದರ್ಶನ ಮಾಡ್ಬೋದು ಅಂತ. ಏನೋ ಒಂಥರ ದೇವಸ್ಥಾನನೆಲ್ಲ ತುಂಬಾ ಕಮರ್ಷಿಯಲ್ ಮಾಡಿಬಿಡ್ತಾರೆ. ಎಷ್ಟೇ ನಾವು ಭಕ್ತಾದಿಗಳು ಎಲ್ಲೆಲ್ಲಿಂದನೋ ಬಂದು ಹೋಗ್ಬೇಕು ಅಂತ ಅನ್ಸಿದ್ರು
ಮಾತ್ರ ಮುಂದೆ ಬಿಟ್ಬಿಡ್ತಾರೆ. ಇಲ್ಲ ಅಲ್ಲಿ ಭಕ್ತಾದಿಗಳು ಒಂದ್ 2-3 ಅವರ್ ಕಾಯ್ಕೊಂಡ್ ಸಾಯ್ತಾ ಇರ್ತಾರೆ. ಆದ್ರೇನು ಇರಲ್ಲ. ಇವೆಲ್ಲ ಸಿಸ್ಟಮ್ ಚೇಂಜ್ ಆಗ್ಬೇಕು. VIP ಬಿಡ್ತಾರ, ಓಕೆ ಫೈನ್, ಬಟ್ ಹಾಗಂತ ನಮ್ಮನ್ನು ನಾರ್ಮಲ್ ಕಾಮನ್ ಪೀಪಲ್ಗಳಿಗೂ ಒಂಥರ ಟ್ರೀಟ್ ಮಾಡಬಾರ್ದಲ್ವ. ಎಷ್ಟು ಜನ ನಿಂತಿರ್ತಾರೆ. ಐ ಥಿಂಕ್ ಎಲ್ಲರಿಗೂ ಈಕ್ವಲ್ ಆಗಿನೇ ರೆಸ್ಪೆಕ್ಟ್ ಸಿಗಬೇಕು. ಅದು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಆಲ್ ರೈಟ್ ಗೈಸ್, ಲೆಟ್ಸ್ ಗೋ. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ತಿನ್ಬೇಕು. ನಂಗೆ ಯಾಕೋ ಒಂಥರ ಡ್ರೌಸಿ ಫೀಲ್ ಆಗ್ತಾ ಇದೆ. ಐ ಆಮ್ ನಾಟ್ ಶೋರ್. ನೋಡುವ, ಹೋಗ್ತಾ ತಿನ್ಕೊಂಡು ಸ್ವಲ್ಪ ಎನರ್ಜಿ. ನಿಮ್ದು ಮೀಸೆ ನೋಡೋಳ್ಳ ಹಿಂಗ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ತುಂಬಾ ವ್ಲಾಗ್ಸ್ ಮಾಡೋಣ ಅಲ್ಲಿ ಹೋಗಿ ಅಂತ ಅನ್ಕೊಂಡಿದ್ದೀವಿ. ಸೊ ನೋಡುವ ಹೇಗಿರುತ್ತೆ ಅಂತ. ಸೊ ಕೀಪ್ ವಾಚಿಂಗ್. ಜುಡಿಯೋದಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇಟ್ಸ್ 179 rupees. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಕೂಡ. ಇನ್ ಕೇಸ್ ನೀವು ಜುಡಿಯೋಗೆ ಹೋದರೆ ಪ್ಲೀಸ್ ಟೇಕ್ ದಿಸ್. ಇಟ್ಸ್ ವೆರಿ ವೆರಿ ನೈಸ್. ಲುಕ್ ಅಟ್ ದಿಸ್. ಇದು 37, ಆ್ಯಕ್ಚುಲಿ 36 ಅಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನಾನು ಐ ರಿಯಲಿ ಲೈಕ್ ಇಟ್. ಸೊ ನೀವು ಅಲ್ಲಿ ಹೋಗಿ ಏನಾದ್ರು ತೊಗೋಬೇಕು ಅಂದರೆ ತೊಗೊಳ್ಳಿ. 170 rupees, 179 ಏನೋ. ಸೊ ಇಟ್ಸ್ ನೈಸ್ ಗೈಸ್. ಲವ್ಡ್ ಇಟ್. ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಈ ಡಬ್ಬ ಕ್ರಾಕ್ಸ್ ಹಾಕೊಂಡು ಕಿಶೋರ್ ಅಕ್ಷು ನೋಡ್ತಾ ಇದ್ರೆ ಫುಲ್ಲು ನಿನ್ಗೆ ಹೇಳ್ತಿರ್ತಾರ ಅವರು. ನಾವು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿ ಇಲ್ಲಿ ಶ್ರೀ ಸಾಯಿಲಂ ಅಂತ ಇದೆ, ಅಲ್ಲಿ ಅಂದರೆ ಹೋಗ್ತಾ ರೋಡಲ್ಲೇ ಇದೆ. ಸೊ ಅಲ್ಲಿ ನಾವು ಹೋದ್ವಿ. ನಾವು ತೊಗೊಂಡಿದ್ದು ಸೆಲ್ಫ್ ಸರ್ವಿಸ್. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡ್ತಿದ್ದೀರಾ ಈ ಜಾಗದಲ್ಲಿ ಅಂತಂದರೆ ಮಸಾಲೆ ದೋಸೆ ಟ್ರೈ ಮಾಡಿ, ಚೆನ್ನಾಗಿದೆ. ಅದಾದಮೇಲೆ ಕಾಫಿ ಕುಡಿದ್ವಿ ಆ್ಯಂಡ್ ಬ್ಯಾಕ್ ಟು ಟ್ರಾವೆಲ್. ರೈಟ್, ಇವಾಗ ಬ್ರೇಕ್ಫಾಸ್ಟ್ ತಿಂದಾಯಿತು. ಸೊ ಟೆಂಪಲ್ಗೆ ಹೋಗಬೇಕು. ಏನು ಅನಿಸ್ತಾ ಇದೆ ಅಂದರೆ ನಮಗೆ ಇವಾಗ ಟೆಂಪಲ್ಗೆ ಇವಾಗ ಏನು ಕ್ರೌಡ್ ಆಗಿಬಿಟ್ಟಿರುತ್ತೆ. ಹೋಗೋದಾ ಅಥವಾ ಡೈರೆಕ್ಟಾಗಿ ನಾವು ವಯನಾಡ್ ಹೋಗೋದಾ ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ನೋಡಿಕೊಂಡು ಯೋಚನೆ ಮಾಡಿಕೊಂಡು ಅಲ್ಲಿ ನಮಗೊಬ್ರು ಗೊತ್ತಿರೋರು ಇದ್ದಾರೆ, ಅಲ್ಲಿ ಕಾಲ್ ಮಾಡಿ ಕೇಳಬೇಕು ಏನಣ್ಣ ಅಲ್ಲಿ ಫುಲ್ಲು ರಶಾ ಏನು ಕತೆ ಅಂತ. ಅವ್ರೇನಾದ್ರು ಅಕ್ಕ ರಶ್ ಅಂತಂದರೆ ಡೈರೆಕ್ಟ್ ವಯನಾಡ್ ಅಷ್ಟೇ. ಸೊ ಇವಾಗ ತಿಂದಾಯಿತು. ನಂಗೆ ಯಾಕೋ ಒಂಥರ ಫುಲ್ಲು. ಲೆಟ್ಸ್ ಗೋ ನಾವು. ಏನೋ ನಡೀತಿದೆ ಇಲ್ಲಿ. ಇರು ಒಂದು ನಿಮಿಷ, ಇದು ಅನ್ಪ್ಲಗ್ ಮಾಡ್ತೀನಿ, ಕೇಳಿಸಲ್ಲ. ಇಲ್ಲೇನೋ ನಡೀತಾ ಇದೆ ಮೈಸೂರಲ್ಲಿ. ನೈಸ್. Even I can do it. ಇರು ಒಂದು ನಿಮಿಷ. ಸ್ಮೈಲ್. ಬಿರಿಯಾನಿ, ಡ್ರಮ್ಸ್ ಆಫ್ ಹೆವೆನ್, ಫಿಶ್ ತವಾ ಫ್ರೈ, ಅಂಜಲ್ ಫಿಶ್ ತವಾ ಫ್ರೈ ಆಲ್ರೆಡಿ ಇಲ್ಲಿದೆ, ಸ್ವಲ್ಪ ಇದೆ. ಆ್ಯಂಡ್ ಕಾಕ್ಟೇಲ್ ಈ ಒಂದು ಡ್ರಿಂಕ್ ಮಾಡುತ್ತೆ ನೋಡಿ ಗೈಸ್. ಎಸ್, ಎಣ್ಣಾನೆ ಮರಿ ಜೊತೆ ಇದೆ. ಅಮ್ಮ ಮತ್ತೆ ಮಕ್ಕಳು. ಸರಿ ಹೊರಡುಮಾ. ಇಟ್ಸ್ ಓಕೆ. ಹಿಂದೆ ತೆಗಿ ನೋಡಲ್ಲಿ. ತಗ್ದೆ. ಐ ಲವ್ ಎಲಿಫೆಂಟ್ಸ್. ಸೊ ಇವಾಗ ತಾನೇ ನಾವು ಊಟ ಮಾಡಿಕೊಂಡು ಲಂಚ್ ಆಯ್ತಾ, ಅದನ್ನ ತಿಂದು ನಾವು ಇವಾಗ ಎಲ್ಲಿ ಬಂದಿದೀವಿ? ಬಂಡೀಪುರ. ಇವಾಗ್ಲೇ ಇಲ್ಲಿ ಎಲ್ಲೇನೋ ಕಾಮಿಡಿ ಏನ್ ಗೊತ್ತಾ, ಇಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲೇನೋ 20 ರೂಪಾಯಿ ಕೇಳ್ತಾರೆ. ನಾವು ಎತ್ಬಿಟ್ಟು 100 rupees ಕೊಟ್ವಿ. ಚೇಂಜ್ ಇಲ್ಲ ಸರ್ ಅಂತಂದ್ವಿ. ಅವ್ರು ಏನಂತಿದ್ದಾರೆ ಅಂದ್ರೆ, ಏನ್ ಸರ್ ಯಾವಾಗ್ಲೂ ಬರ್ತೀರಾ ನೀವು, ನಿಮ್ಗೆ ಗೊತ್ತಾಗಲ್ವಾ ತರಬೇಕು 20 ರೂಪಾಯಿ ಅಂತ ಹೇಳ್ತಿದ್ದಾರೆ. ನನ್ಗೆ ಅದಕ್ಕೆ ಡೌಟ್ ಬರ್ತದೆ, ಯಾರನ್ನ ಕರ್ಕೊಂಡು ಕೇಸ್ ಕಮ್ ಅಂತ. ಯಾರನ್ನ ಕರ್ಕೊಂಡ್ ಬಂದಿದೆ ಹೇಳೋ? ಎಷ್ಟ್ ಜನ ಹುಡುಗೀರ್ನ ಎತ್ತಾಕೊಂಡ್ ಬಂದಿದ್ದಾನೋ ಇಲ್ಲಿಗೆ ಬಂಡೀಪುರ ತೋರ್ಸಕ್ಕೆ ಗೊತ್ತಿಲ್ಲ. ಪ್ರತಿ ಸತಿ ವಯನಾಡ್ ಹೋಗೋಣ, ಬಂಡೀಪುರ ಅಂತ ಹೇಳ್ತಾರೆ. ನನ್ಗೆ ಇವಾಗ ಡೌಟ್ ಬರ್ತದೆ. ನಂತರ 7-11 ಜನ ಇರ್ತಾರೆ. ಅವರೆಲ್ಲ ಬರ್ತಾರ. ನಂತರನೇ ಯಾರೋ ಹುಡುಗ ಇದ್ದಾನೆ ಅನ್ಕೊಂತೀನಿ. ಅವ್ನು ಹಂಗಂದ್ರೆ ಒಂದ್ 50 ಜನ ಹುಡುಗಿನ ಪ್ರತಿ ಸತಿ ಕರ್ಕೊಂಡ್ ಬರ್ತಾ ಇರ್ತಾನೆ. ಅಯ್ಯಪ್ಪ ನೆನ್ಪಿಟ್ಕೊಳ್ಳೋ 50 ಜನ ಹುಡುಗಿರ್ನ ಕರ್ಕೊಂಡ್ ಬರಕ್ ಅವನೇನ್ ಬಸ್ನೆಲ್ಲ ಬರ್ತಾನೆ. ಅಷ್ಟೆಲ್ಲ ಬಂದಿರ್ತಾರೆ ಅಲ್ವಾ, ಅದಕ್ಕೆ ತಾನೇ ಅವರಿಗೆ ನೆನ್ಪಿರುತ್ತೆ ಬೇಬಿ. ಬೇಬಿ ಯಾರೋ ಫೇಸ್ ನೋಡಿ ಸರ್ ಯಾವಾಗ್ಲೂ ಬರ್ತೀರಾ, ಏನೋ ಒಂದು ನಾವಿಬ್ರು ಖುಷಿಯಾಗಿ ಹೋಗ್ತಾ ಇದೀವಲ್ಲ, ಒಂದು ಫೈರ್ ಹಾಕೋಣ ಅನ್ಬಿಟ್ಟು ಹಾಕ್ದ. ಅದೇ ಅವ್ನು ನಿನ್ನೂ ನೋಡ್ದ, ನನ್ನೂ ನೋಡ್ದ ಮಳೆನಲ್ಲಿ. ಮಳೆನಲ್ಲಿ ಎಂತಕ್ಕೆ ಹೋಗ್ತಿದ್ದಾರೆ ಸರ್ ಇವಾಗ ಅಂತೆ? ಫೈರ್ ಹಾಕೋಣ ಅಂತ ನೋಡ್ದ ಅವನು. ಏನೋ ಗೊತ್ತಿಲ್ಲ. ಎನಿವೇಸ್ ಇವಾಗ ಹೊರಟಿದೀವಿ ನಾವು. ನೋಡುವ, ನಾನು ಹೋಗ್ತಾನೆ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವ್ರು ನನ್ನ
ಇರಲಿಲ್ಲ. ಆಮೇಲೆ ಅಲ್ಲಿ ಮಧ್ಯದಲ್ಲಿ ಇಳಿದು ಒಂದ್ ಸ್ವಲ್ಪ ಎಳ್ನೀರು ಕುಡ್ದು ಆಮೇಲೆ ಮತ್ತೆ ಬಂದು ಲಂಚ್ ತಿಂದು ಚೆನ್ನಾಗೇ ಇರ್ಲಿಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನಿ ಇವಾಗ ತಿರ್ಗಾ ಮಾಡ್ಬೇಕು. ಮತ್ತೆ ಮತ್ತೆ ಮದ್ದಲ್ಲೇ ಮಾತಾಡ್ತೀಯಪ್ಪ. ಲಂಚ್ ತಿಂದು ಇವಾಗ ನಾವು ಆಲ್ರೆಡಿ ಟೈಮ್ ಇಲ್ಲಿ ನಾವು ಬೆಳಿಗ್ಗೆ ಬಿಟ್ಟಿದ್ದು 6 ಗಂಟೆಗೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 3:30 ಆಗಿದೆ. ಇನ್ನ ನಾವು ಹನಿವರ್ಗೂ ಹೋಗ್ತಾನೆ ಇದೀವಿ. ಮೈಸೂರಲ್ಲಿ ತುಂಬಾ ಟ್ರಾಫಿಕ್ ಆಗೋಯ್ತು. ಸೊ ನೋಡೋಣ ಅಲ್ಲಿ ಹೋಗಿ ನಮ್ಮ ಒಂದು ಡೇ ಹೇಗೆ ಸ್ಪೆಂಡ್ ಆಗುತ್ತೆ ಹೇಗೆ ಅಂತ. ಸೊ ಕೀಪ್ ವಾಚಿಂಗ್. ಫುಲ್ ಸನ್ಮಾನ ಬೇಬಿ. I don't know it. Thank you sir. Cheers. ಸ್ಟೋರ್ ಮಾಡ್ತಾ ಇದ್ದೀವಿ. ನಾವು ಲ್ಯಾಂಡ್ ಆಗಿದ್ದೀವಿ ಇವಾಗ. ಸೊ ಎಂಟ್ರೆನ್ಸ್ ಹೀಗಿದೆ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ. ವಾವ್. ಸೊ ಇವಾಗ ವೆಲ್ಕಮ್ ಮಾಡ್ತಾ ಇರೋರು ಬಂದು ಮಿಸ್ಟರ್ ಶ್ರೇಕಿ. ವೆಲ್ಕಮ್ ಪ್ಲೀಸ್. ಡೋರ್ ಓಪನ್ ಮಾಡಬೇಕಾಯ್ತಾ? ಯಾ, ಅಯ್ಯೋ ಜಾರ್ತಾ ಇದ್ದೆ ನನಗೆ. ಬೇಬಿ ನೋಡ್ಕೊಂಡು ಹಲೋ ನಿಮ್ಮ ರೂಮ್ ಟೂರ್ ತೋರಿಸಿ. ಹೋಮ್ ಟೂರ್ ಅಂತ ಇದೆ. ಸೊ ಫಸ್ಟ್ ಬರ್ತಾನೆ ಓಪನ್. ಯಾರು ಏನು ಹೆಲ್ಪೇ ಮಾಡ್ತಾ ಇಲ್ಲ ಯಾರು ನನಗೆ. ವಾಶ್ರೂಮ್ ಏಲಕ್ಕಿ ವಾಸನೆ ಇಲ್ಲೆಲ್ಲ. ವಾವ್, ಚೆನ್ನಾಗಿದೆ ವಾಸನೆ. ಸ್ಮೆಲ್ಸ್ ಗುಡ್. ಎಸ್. ಸೊ ಯಾ, ಹೀಗಿದೆ ನಮ್ಮ ಒಂದು ವಾಶ್ರೂಮ್. ಇದು ಜಸ್ಟ್ 1 ಡೇಗೆ ನಾವಿದು ಬುಕ್ ಮಾಡಿರೋದು. ನೆಕ್ಸ್ಟ್ ಡೇ ನೀವು ನಾಳೆ ನೋಡಿದ್ರೆ ಕಳೆದೋಗ್ತೀರಾ. ಆ್ಯಂಡ್ ಇದು ಬಂದು ಮಿರರ್ ಹೀಗಿದೆ. ಆ್ಯಂಡ್ ಇದು ಕರ್ಟನ್ಸ್. ದಿಸ್ ಈಸ್ ದ ಬ್ಯಾಡ್. ಇಲ್ಲಿ ಚೇರ್ ಕುತ್ಕೊಂಡು ನೋಡೋಕ್ಕೆ, ಟಿ ವಿ ನೋಡೋಕ್ಕೆ. ಆ್ಯಂಡ್ ಒಂದು ಬ್ಯಾಲ್ಕನಿ. ಇದು ನನಗನ್ಸೋ ಪ್ರಕಾರ ನಾವು ಯೂಸ್ ಮಾಡಲ್ಲ. ಓಪನ್ ಮಾಡಿ ಸರ್. Keep the balcony doors and windows closed. Wayanadu is a home to many animals and birds, including monkeys. ಅಯ್ಯೋ, ನಾನು ಆಲ್ರೆಡಿ ಒಂದು ದೊಡ್ಡ ಮಂಕಿ ಹತ್ರ ಇದ್ದೀನಿ. For your own safety, may we request the balcony doors and ಮತ್ತೆ ಯಾಕೆ ನಾವು ಇದು ಬುಕ್ ಮಾಡ್ಕೊಂಡ್ವಿ? closed while leaving the room. ಏನಂದ್ರೆ ನೀವು ಇಲ್ಲದೆ ಇರುವಾಗ ಕ್ಲೋಸ್ ಮಾಡಿ ಅಂತ. ಓಕೆ, ಹಾಗೆ. ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ. ನನ್ನ ವೆಲ್ಕಮ್ ಮಾಡು. ಹಂಗ ರಾಜಾದಿರಾಜ. ವೆಲ್ಕಮ್ ಮಾಡಿ. ರಾಣಿ ಬರ್ತಾ ಇದೆ. ಮಂಗಸರೇ ವೆಲ್ಕಮ್ ಮಾಡ್ತಾ ಇದೆಯಾ? ಮಹಾಪ್ರಭು. ಈ ಸಖತ್ತಾಗಿದೆ ವ್ಯೂ ಮಾತ್ರ. ನನ್ ಬೇರೆ. ವಾವ್, ಇಲ್ಲೂ ಏನೋ ಇದೆ. ಐ ಥಿಂಕ್ ಸೊ ಯಾ, ಅಯ್ಯೋ ಮಳೆ ಬರ್ತಾ ಇದೆ. ಆದ್ರೆ ಎಂತ ಮಾಡೋದು ಗೊತ್ತಿಲ್ಲ. ಇದೆಂತಕ್ಕೆ? ಸೀಕ್ರೆಟ್. ಓಕೆ, ಕಾಲ್ ಬರ್ತಿದೆ ನೋಡು. ಇಲ್ಲ ಬೇಬಿ, ಇಲ್ಲಿ ಯಾವುದೋ ಪ್ಲಾಂಟ್ ಇಟ್ಟಿದ್ದಾರೆ. ಹಾ. ಸೊ ಹೀಗಿದೆ ವ್ಯೂ ಫ್ರಮ್ ದ ಬ್ಯಾಲ್ಕನಿ. ಎಷ್ಟು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಕೆಳಗಡೆ ಸ್ವಲ್ಪ ನೋಡೋಕ್ಕೂ ಭಯ ಆಗ್ತಾಯಿದೆ. ನಂಗೊಂದು ಸ್ವಲ್ಪ ಹೈಟ್ ಫೋಬಿಯಾ ಇದೆ. ಅದೇನದು ಸ್ನೇಕಾ? ಫಸ್ಟ್ ನಾನು ಇದರಿಂದ ಸ್ಕೂಟ್ ಹಾಕ್ತೀನಿ ಒಳಗಡೆ. ಯಾ, ಕಮ್ ಹಿಯರ್ ಟು ಹ್ಯಾವ್ ಸ್ನ್ಯಾಕ್ಸ್. ಕಮ್ ಬೇಬಿ. ಛತ್ರಿ ಇಟ್ಕೊಂಡು ಅವ್ರು ನಮ್ಗೆ ಇವಾಗ ಡ್ರಾಪ್ ಮಾಡಿದ್ರು. ಸೊ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಬಂದು ಇನ್ನೊಂದ್ಸತಿ ಮಾಡೋಣ ವೆಂಕು ರೆಕಾರ್ಡು. ಇಲ್ಲ, ಅಷ್ಟು ಕತ್ಲೆ ಆಗಿದೆ, ಕಾಣಿಸ್ತಾ ಇಲ್ಲ. ಐ ಥಿಂಕ್ ಇಲ್ಲಿ ಹೋಗಿ ನಾನು ಕಾಫಿ ಕುಡಿಬೇಕು.
ಸೊ ವಾಪಸ್ ಬಂದ್ವಿ ನಾವು ಕಾಫಿ ಮತ್ತು ಏನೇನು ಸ್ನ್ಯಾಕ್ಸ್ ತಿನ್ನಬೇಕು ಅದನ್ನೆಲ್ಲ ತಿಂದು ಇವಾಗ ರೂಮಿಗೆ ಬಂದು ಕೂತಿದ್ದೀವಿ. ರೂಮಿಗೆ ಬಂದು ಕೂತಿದ್ದೀವಿ. ನನ್ನ ಹಸ್ಬೆಂಡ್ ವಾಶ್ರೂಮ್ಗೆ ಹೋಗಿದ್ದಾರೆ, ನಾನಿವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಇವಾಗ ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರೋದಕ್ಕೆ, ಸೊ ದಟ್ ನಾನು ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬೋದು ಅಂತ. ಸ್ಕಿನ್ ಎಲ್ಲ ತುಂಬ ಆಯಿಲಿ ಆಗೋಗಿತ್ತು, ಒರೆಸ್ಕೊಂಡಿದ್ದೀನಲ್ಲ, ಆಲ್ರೆಡಿ ಇನ್ನೂ ಇದೆ ಆಯಿಲ್. ಗಾಡ್ ಏನು ಹೇಳೋಣ ಪ್ರಾಬ್ಲಮ್. ಹೀಗೆ ಹಾಕ್ಕೊಳ್ಳೋದ್ರಲ್ಲಿ ಇದೆಯಲ್ಲ ಮಜಾ, ಐ ಥಿಂಕ್ ಯಾವುದ್ರಲ್ಲೂ ಇರಲ್ಲ. ನಿಮ್ಮದು ಇದು ತುಂಬ 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 ಇಷ್ಟ. ಈ ಥರ ಹಿಂಗೆ ಹೇರ್ ಬನ್ ಹಾಕ್ಕೊಳ್ಳೋದು, ಇದು ಹೈಟಲ್ಲಿ ಫುಲ್ ಟೈಟಾಗಿ ಕುತ್ಕೊಂಡ್ಬಿಟ್ರೆ ತಲೆ ಮೇಲೆ ಋಷಿ ಮಣಿ ಥರ ತುಂಬ ಅಂದರೆ ತುಂಬ ಕಂಫರ್ಟಬಲ್. ಕೀ ಬಂದ ರೆಸ್ಪಾನ್ಸೇ ಮಾಡಲ್ಲ ಬೇಕಂತ. ಮತ್ತೆ ಹೇಗೆ ನಡೀತಾ ಇದೆ, ಏನು ಸಮಾಚಾರ? ನಾನು ಟೀ ಶರ್ಟ್ ಹಾಕೊಂಡಿದ್ದೀನಿ ನನ್ನ ಹಸ್ಬೆಂಡ್. ಆ್ಯಕ್ಚುಲಿ ನಾನು ಶಾರ್ಟ್ಸ್ ಕೂಡ ಹಾಕೊಂಡಿದ್ದೀನಿ. ಇಟ್ಸ್ ಟೂ ಶಾರ್ಟ್, ಅಂದರೆ ದಿಸ್ ಇಸ್ ಟೂ ಲಾಂಗ್. ಇದು ತುಂಬ ಉದ್ದ ಇದೆ, ಅದಕ್ಕೆ ಶಾರ್ಟ್ಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇದು ನೋಡಿದ್ರೆ ಫುಲ್ ಈ ಥರ ಹಿಂಗೆ ಫುಲ್ ಕವರ್ ಆಗಿಬಿಡುತ್ತೆ. ನಾನು ಎಂಥ ಹುಚ್ಚಿ ಲೂಸ್ ಅಂದರೆ ಬಿದೋಗಿದೆ ಅನಿಸಿದೆ ಒಂದು ಬೋಲ್ಟ್ ನನ್ನ ತಲೆಯಿಂದ. ಎಲ್ಲ ಪ್ಯಾಕ್ ಮಾಡ್ಕೊಂಬಂದು ಶಾರ್ಟ್ಸು ಅದು ಇದೆಲ್ಲ ಇಟ್ಕೊಂಡ್ಬಂದಿದ್ದೀನಿ. ಒಂದೇ ಒಂದು ಟೀ ಶರ್ಟ್ ಕೂಡ ನಾನು ತೊಗೊಂಬಂದಿಲ್ಲ. ವಾಟ್ ಆಮ್ ಗೋನಾ ಡು. ಏನು ಮಾಡ್ತಿದ್ಯಾ ಕೀ? ವಾಶ್ರೂಮಲ್ಲಿ ಬಂದರು ನನ್ನ ಹಸ್ಬೆಂಡ್ ಫೈನಲಿ. ಒನ್ ಸೆಕೆಂಡ್. ಇವಾಗ ಹಾಕ್ತೀನಿ ನಾನು ಪೋಸ್ಟ್. ನಾನು ಇವಾಗ ಆ್ಯಕ್ಚುಲಿ ಒಂದು ಪೋಸ್ಟ್ ಹಾಕಿರ್ತೀನಿ ಸ್ಟೋರಿಲಿ, ಅಂದರೆ ಲವ್ ಸ್ಟೋರಿ ವ್ಲಾಗ್ ಮಾಡೋಣ ಅಂತ ಅನ್ಕೊ. ಈ ವೈಫೈ ಪಾಸ್ವರ್ಡ್ ಕೇಳು. ಲವ್ ಸ್ಟೋರಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಕ್ವೆಶನ್ಸ್ನ ನಾನು ಸ್ಟೋರಿ, ಅಂದರೆ ಏನಾದರೂ ಒಂದು ಕ್ವೆಶನ್ಸ್ ಕೇಳಿ ರಿಗಾರ್ಡಿಂಗ್ ಆ ಟಾಪಿಕ್ ಬಗ್ಗೆ ಅಂತ ಹಾಕಿರ್ತೀನಿ. ನೋಡೋಣ ನೀವೇನೇನು ಕ್ವೆಶನ್ಸ್ ಕೇಳ್ತೀರ, ನಾವು ಯಾವ್ಯಾವ ಥರ ಅದಕ್ಕೆ ವ್ಲಾಗ್ಸ್ ಆನ್ಸರ್ ಮಾಡ್ತೀವಿ ವ್ಲಾಗಲ್ಲಿ ಅಂತ. ಇಷ್ಟು ಸ್ಟುಪಿಡಾಗಿ ಮಾತಾಡ್ತಿದ್ದೆ ನಾನು. ಮೊಬೈಲ್ ಡಿವೈಸ್ನ ಕನೆಕ್ಟ್ ಮಾಡಬಹುದು. ಇವಾಗ ನಾನೊಂದು ಬೇಸಿಕ್ ನನ್ನ ಒಂದು ಸ್ಕಿನ್ ಕೇರ್ ರೋಟೀನ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಜಸ್ಟ್ ಡೂ ದ್ಯಾಟ್. ಸೊ ದಿಸ್ ಇಸ್ ಕುಟ್ಟಿ ಟ್ಯೂಬ್ ನನ್ನ ಸ್ಕಿನ್ಗೆ ಇವಾಗ ಹಾಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇರುವ ನಿಮಿಷ ಇರು, ತಗ್ಬಿಡತ್ತ. ಇದೆಲ್ಲ ಪೋಸ್ಟ್ ಮಾಡಬೇಡ. ಏನ ಏನ್ ತೋರ್ಸೋದಿರ್ತಾರೆ ಹಿಂಗೆ ಹೊರಗಡೆ ಬಂದಾಗ ಏನ್ ಮಾತಾಡೋದು ಅಪಾರ್ಟ್ ಫ್ರಮ್ ನಾವು ರೆಡಿ ಆಗ್ತಿರೋದು, ಚಿಲ್ ಮಾಡ್ತಿರೋದು. ಮೇಬಿ ನಾವು ರೆಡಿ ಆಗ್ತಿರೋದು, ಚಿಲ್ ಮಾಡ್ತಿರೋದು. Who wants to see it? Then what else I have to put? Put something very interesting. ಓ ಏನು ಮಾಡೋದು ಇಂಟ್ರೆಸ್ಟಿಂಗ್? ನನ್ನ ಹಸ್ಬೆಂಡಿಗೆ ಇಚ್ಕಿ ಮಾಡ್ಕೊಂಡು ಹಾಕೊಂಡಿರ್ತೀನಿ. ನೋಡು ಅದೆಲ್ಲ ಮಾಡಬೇಕು. ಇಲ್ಲಿ ಮತ್ತೆ ತೋರಿಸು ಹೆಂಗೆ ಇಸ್ಕಿ ಏನು a low middle class family. I am a low middle class. I am from a low middle class family. ಸೊ ಹೀಗೆ ಕ್ರೀಮ್ ಹಚ್ಕೊಳ್ತಾರೆ, ಇಸ್ಕಿ ಪುಸ್ಕಿ ಒಳಗಡೆ ಟ್ಯೂಬ್ ತೆಗೆದು. ಫಸ್ಟ್ ಟೈಮ್ ನೀವೆಲ್ಲರೂ ನನ್ನ ಕ್ರೀಮ್ ಹಚ್ಕೊಳ್ಳೋದು ನೋಡ್ತಿದ್ದೀರಾ? ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ರಿಲೀಜಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ನಾನು ಹಗ್ಗಜ್ಜಿ ಬೆಂಡಿ ಖಾಲಿ ಆಗ್ಬಿಟ್ಟಿದೆ. ಖಾಲಿ ಆಗಿರೋ ನೀ ತಗೊಂಡ್ಬಂದಿರೋದು ಹೊಸದ ಮನೇಲಿ ಇಟ್ಟು ಬಂದ್ಬಿಟ್ಟು ಇನ್ ಕೇಸ್ ಕಳ್ದೋದ್ರೆ ಅಂತ ಮರ್ತೋಗ್ಬಿಟ್ಟೆ. ಏನ್ ಮಾಡೋದು? ತುಂಬಾ ತಲೆ ಚಾರ್ಪು. I really forgot. ನೋಡಿ ಈ ತರ ಸ್ಟ್ರಗಲ್ ಮಾಡಿ. Where is my lip balm? ನಾನು ಲಿಪ್ ಬಾಮ್ ಇಟ್ಕೊಂಡಿದ್ದೆ, ಅವಾಗಲೇ ಇಲ್ಲಿಟ್ಟೆ. ಓಯ್ ನಿನ್ ಲಿಪ್ ಬಾಮ್ ನನಗೇನು ಗೊತ್ತು? ನಾನು ಯಾಕೆ ನಿನ್ ಲಿಪ್ ಬಾಮ್ ಎತ್ಕೊಳ್ಳಿ? ಈಗ ಹೇಳಿದೆ ನೋಡು, ಅವಾಗ ಹೇಳ್ತೀನಿ ನಾನು. ನೀನು ಎತ್ಕೊಂತಿರ್ತೀಯಲ್ಲ ಆಗೋಗಿದೆ ವಿತ್ ಕ್ರೀಮ್. ಶಿಟ್. ನೋಡಿ ಈಗ ಇದು ನಂದು ಸಿಂಪಲ್, ಅದೊಂದೇ. ಬೇರೆ ನಾನೇನು ಒಂದು 100 ಲೇಯರ್ಸ್ ಹಚ್ಕೊಂಡೆ ಇವಾಗ. That's all. I'm ready. ನಾನು ಇವಾಗ ಒಂದು ಲಿಪ್ ಬಾಮ್ ಹಚ್ಕೊಂಡೆ. ಲಿಪ್ ಬಾಮ್ ಬೇಡವಾ? ಬೇಡ. ವ್ಯಾಸ್ಲಿನ್ ಬೇಕಂದ್ರೆ ಇದೆ ನೋಡು. ನಂಗೆ ಬಿಡಲ್ಲ. ನಮ್ಮ ಆ್ಯಪಿಗೆ ವ್ಯಾಸ್ಲಿನ್ ಅದು.
ನಾವು ಹ್ಯಾಪಿಗೂ ಹಚ್ಕೊತೀವಿ, ನಾವು ಹಚ್ಕೊತೀವಿ. ಹ್ಯಾಪಿಗೆ ಆಯ್ಲಿಂಗ್ ಹಿಂಗಿರ್ತದೆ. ನೀನು ಕಾಣಲ್ಲ ಅನ್ಸುತ್ತೆ ಇಲ್ಲವಾ? ನೀವು ಮಮ್ಮಿ ಫೋನ್ ಮಾಡ್ತಾವ್ರೆ. ಹೌದಾ, ಪಿಕ್ ಮಾಡು. ಕ್ಯಾಮ್ರಾ ಆಫ್ ಮಾಡ್ಲಾ? ಗೈಸ್ ನೀವೆಲ್ಲಾದ್ರೂ ಯಾಲಕ್ಕಿ ಅದು ಏಲಕ್ಕಿನ ಕನ್ನಡ ಬರಲ್ವಾ ನಿಂಗೆ? ಯಾಲಕ್ಕಿನೂ ಅಂತಾರೆ. ಯಾಲಕ್ಕಿ ಅಂತ ಯಾರು ಅಂತ ಸರಿ ಸರಿ ಇದೆಲ್ಲ ಪೋಸ್ಟ್ ಮಾಡಲ್ಲ ನಾವು. ದಯವಿಟ್ಟು ಕಾಮೆಂಟ್ ಮಾಡಿಲ್ಲ ನನ್ನ. ಪೋಸ್ಟ್ ಮಾಡಬೇಡ. ಬಾಯಿಲ್ಲ ನಿಮಿಷ. ಅದಕ್ಕೆ ಸೀಕ್ರೆಟ್ ಆಗಿ ಒಂದು ಹೇಳ್ತಾ ಇದ್ದೀನಿ. ಸರಿ ಏಲಕ್ಕಿ ಹಾರ ನಾವು ಬಂದ ತಕ್ಷಣ ಇದನ್ನ ಹಾಕಿದ್ರೆ ನಮ್ಗೆ ಮೇಡಮ್ 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 ನಾನು ಓ ಅಣ್ಣ ಹಾಕಿ ಥ್ಯಾಂಕ್ ಯು. ಏನಿದೆ ನಾನು ಅಲ್ಲೇ ಚಿಕ್ಕ ಮಕ್ಕಳು ತರ ಏಲಕ್ಕಿನ ಅಂತ ನೋಡ್ತಾ ಇದ್ದೀನಿ. ಹಂಗೆ ಎತ್ಕೊಂಡು ಬ್ಯಾಗ್ ಹಾಕೊಂಡ್ಬಿಟ್ಲು. ಇಲ್ಲ ಹಂಗೆಲ್ಲ ಮಾಡಿಲ್ಲ. ನಮ್ಮಪ್ಪ ನಮ್ಮಮ್ಮ ನಂಬಿಡ್ತಾರ, ಆಮೇಲೆ ಯಾರು ನಂಬಿಲ್ಲ ಅಂದ್ರೆ ಇವಳು ಹಂಗ್ ಮಾಡ್ತಾಳೆ ಅಂತಾನೆ. ನಾನು ಏನಿದೆ ಬೇಬಿ ನೋಡು ನೋಡು ಏಲಕ್ಕಿ ಏಲಕ್ಕಿ ಇದೇನು ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಅವ್ರು ಹೇಳೋರು ಪೇಪರ್ ಪೈಪ್ ಮೇಡಮ್ ಇದು ಅಂತ. ನಾನು ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೆ ಇದನ್ನ. ಕಿದಾಕ್ಬೇಡ, ನಾನು ಇದಕ್ಕೆ ಬಜೆಟ್ ಫ್ರೆಂಡ್ಲಿ. ಆಮೇಲೆ ಒಂದು ಟೀ ಕೊಟ್ರು, ನಾನು ಆಲ್ರೆಡಿ ರೆಕಾರ್ಡ್ ಮಾಡೋದು ಇಷ್ಟ ಆಗಿಲ್ಲ. ಜಿಂಜರ್ ಟೀ ಚೆನ್ನಾಗಿದ್ದಿಲ್ಲ, ಬಟ್ ಒಳ್ಳೇದು ಆರೋಗ್ಯಕ್ಕೆ. ಇವಾಗ ಫುಡ್ ಆರ್ಡರ್ ಮಾಡಬೇಕು. ಫುಡ್ ಆರ್ಡರ್ ಮಾಡಿ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ನಾವು ಮಾತುಕತೆ ಮಾಡಿ ಆ್ಯಂಡ್ ದೆನ್ ರೆಕಾರ್ಡ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ, ಆರಾಮಾಗಿ ಮಜಾ ಮಾಡ್ತಾ ಇರಿ. ಬಾಯ್. ಓ ಸೊ ನಾವಿವಾಗ ಊಟ ಮಾಡ್ತಾ ಇದ್ವಿ. ಅಲ್ಲ ಅಷ್ಟೊಂದು ಖರ್ಚು ಮಾಡೋ ಬದಲು ಕೂಡ ಕಮ್ಮಿ ನೋಡು ಮಾತಾಡೋ. ಹಾಯ್, ವಿ ಹ್ಯಾವಿಂಗ್ ಫುಡ್. ಚಿಕನ್ ಆರ್ಡರ್ ಮಾಡಿದ್ವಿ, ಇವತ್ತು ಸಂಡೇ ಅಲ್ವಾ ಅದಕ್ಕೆ. ಸಿ ಇದು ಬಂದು ಚಿಕನ್ ಮಂಚೂರಿ ಆ್ಯಂಡ್ ಇದು ಬಂದು ಇದೆಂತಕ್ಕೆ ಅದೇನೋ ತಲಶೇರಿ ಅಲ್ಲ, ಏನೋ ಒಂದು ತಿರುವಾಂಕೂರ್ ಫ್ರೈಡ್ ಚಿಕನ್. ಇಟ್ಸ್ ಗುಡ್. ಇಟ್ಸ್ ಬೆಟರ್ ದೆನ್ ಕಬಾಬ್. ನಾವಲ್ಲಿ ಏನ್ ತಿಂದ್ವಿ ಅದಂತೂ ಏನೂ ಯೂಸ್ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಮ್ಗೆ ಏನೋ ಒಂದು ಚೆನ್ನಾಗಿರೋದು ಸಿಕ್ಕಿದೆ, ತಿಂತಾ ಇದೀವಿ, ಮಾತಾಡ್ತಾ ಇದೀವಿ. ನಾವ್ ಅಲ್ಲಿ ದುಡ್ಡು ಖರ್ಚು ಮಾಡೋದ್ ಬದಲು ಇಲ್ಲೇ ಬಂದು ತಿಂದಿದ್ರೆ ಒಳ್ಳೆ ಊಟ ಸಿಕ್ಕಿದೆ. ಇವಾಗ ಅನ್ಸ್ತಾ ಹಂಗ್ ಮಾಡ್ಬೋದು ಅಂತ. ಬಟ್ ಓಕೆ. ಸೊ ಇದಾದ್ಮೇಲೆ ಮಾತಾಡೋಣ. ಬಾಯ್. ಹಿಂಗಂದ್ರೆ ಏನ್ ಕೊಡ್ತೀಯಾ? ಬಂದಿದ್ದೀವಿ ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ಗಾಡ್ ಹೇಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ. ತಿನ್ನೋಕ್ಕೆ ಇಷ್ಟು ಹತ್ಕೊಂಡು ಹೋಗೋ ಅಷ್ಟೆಲ್ಲ ಎನರ್ಜಿನೇ ಇರಲ್ಲ. ಅಲ್ಲಿಂದ ಬೇರೆ ಹಾಂ ಯಾ ಓ ಗಾಡ್ ನೈಸ್ ಬೇಬಿ ಅಲ್ಲ. ಇರೋ ನಾನು ಬರ್ತೀನಿ, ತಿಂದ್ಬಿಟ್ಟು ವಿಲ್ ಬಿ ಬ್ಯಾಕ್. ವಡೆ ಬೇಕಾ? ಚೆನ್ನಾಗಿದೆ ಮಿರರ್ ಐಸ್. ಯಪ್ ಯಪ್. ಹಲೋ ಹಾಯ್, ಹೇಗಿದ್ದೀರಾ? ಸೊ ಇವತ್ತು ನಾವಿಲ್ಲಿ ಏನು ಸ್ಟೇ ಆಗಿದ್ವಿ, ಇಲ್ಲಿ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ.
ಇವಾಗ ನೆಕ್ಸ್ಟ್ ನಮ್ಮ ಒಂದು ಫೇವ್ರೆಟ್, ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಲ್ಲ, ಲೈಕ್ ತುಂಬ ದಿನದಿಂದ ಅಲ್ಲಿ ಹೋಗ್ಬೇಕು ಅಂತಿದ್ವಿ. ಒಂದು ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ, ಇನ್ನೂ ಒಂದು ಅಲ್ಲಿ ಆ ಡೇಟ್ ಅವೈಲಬಲ್ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಇಲ್ಲಿ ಚೆಕ್ಔಟ್ ಮಾಡಿ, ಇಲ್ಲಿ ಆಲ್ರೆಡಿ ಟೈಮ್ 11:30 ಆಗೋಗಿದೆ. ಐ ಥಿಂಕ್ ಆಲ್ಮೋಸ್ಟ್ 12 ಆಗೋಗಿದೆ ಅನಿಸುತ್ತೆ. ಸೊ ಇವಾಗ ನಾವಿಲ್ಲಿ ಫುಲ್ ಎಲ್ಲ ನಾನು ಹೀಗೆ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಅಲ್ಲಿ ಹೋಗೋಕ್ಕೆ ಔಟ್ಫಿಟ್. ಇದು ನಂತರ ಕ್ಯೂಟಾಗಿ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಹಿಂದೆ ಹೋದ್ರೆ ನಾನು ಇದು ಕಾಣಿಸ್ತೀನಿ ಅಂತ. ಸೊ ಇದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ಅವ್ರಿಗೆ ಹೇಳಕ್ಕೆ ಹೋಗಿದ್ದಾರೆ, ಈ ಥರ ನಾವು ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ಅಂತ. ಅವ್ರು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ವ ಅಲ್ಲಿ ಹೊರಗಡೆ. ಸೊ ದೇ ಗೋನಾ ಹೆಲ್ಪ್ ಅಸ್ ಫಾರ್ ದ್ಯಾಟ್. ಸೊ ಅಲ್ಲಿ ಹೋಗಿ ದ ನೆಕ್ಸ್ಟ್ ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದ ಡೇ 2 ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಯಾ ಗೈಸ್, ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ನಾನು ಇನ್ಸ್ಟಾದ್ರಲ್ಲೂ ಕೂಡ ಆಲ್ರೆಡಿ ಹಾಕಿದ್ದೆ ನಾನು, ನಾವು ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂತ. ಅದು ಕೂಡ ನಾವು ಅಲ್ಲೇ ಹೋಗ್ಬಿಟ್ಟು ರೆಕಾರ್ಡ್ ಮಾಡೋದು. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಯಾ, ಕಮ್ ಲೆಟ್ಸ್ ಸೇ ಬಾಯ್. ಈ ಡೇ 2 ಇವತ್ತಿಂದ ಸ್ಟಾರ್ಟ್ ಆಗಬೇಕಲ್ವ. ಸೊ ನನ್ನ ಹಸ್ಬೆಂಡ್ ಈಗ ರೆಡಿ ಆಗಿದ್ದಾರೆ ಫುಲ್. ಹಾಯ್. ಸೊ ಯಾ, ವಿ ಆರ್ ಲೀವಿಂಗ್ ನೌ. ನೆಕ್ಸ್ಟ್ ನಾವು ನಮ್ಮ ಒಂದು ಡ್ರೀಮಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್.